ಇತಿಹಾಸವನ್ನು ಮರೆತವರು ಯಾವತ್ತಿಗೂ ಇತಿಹಾಸವನ್ನು ಸೃಷ್ಟಿಸಲಾರರು. ಡಾಕ್ಟರ್ BR ಅಂಬೇಡ್ಕರ್. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ನಾವು ಇಂದಿನ ಕ್ಲಾಸಲ್ಲಿ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕೆನ್ಸ್ನ ಕಂಟಿನ್ಯೂ ಮಾಡ್ತಾ ಮೂರನೇ ರಿಯಾಕ್ಷನ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಬಗ್ಗೆ ಕಲ್ತ್ಕೊಳ್ಳೋಣ. ಸೊ ಇಂದಿನ ಕ್ಲಾಸ್ಗಳಲ್ಲಿ ನಾವು ಹ್ಯಾಲೋ ಆಲ್ಕೆನ್ಸ್ನ ಪ್ರಿಪೇರ್ ಮಾಡಲಿಕ್ಕೆ ಆಲ್ಕೋಹಾಲ್ಸ್ ಯೂಸ್ ಮಾಡಿದ್ವಿ, ಹಾಗೂ ಮಾರ್ಕೋನಿಕೋವ್ಸ್ ರೂಲ್ನಲ್ಲಿ ಆಲ್ಕಿನ್ ಮಾಲಿಕ್ಯೂಲ್ ಯೂಸ್ ಮಾಡಿದಾಗ ಯಾವ ರೀತಿಯಾಗಿ ನಮಗೆ ಪ್ರಾಡಕ್ಟ್ ಬರುತ್ತೆ, 2 ಹ್ಯಾಲೋ ಆಲ್ಕೇನಾ ಅಥವಾ 1 ಹ್ಯಾಲೋ ಆಲ್ಕೇನಾ. ಸೊ ಡಿಪೆಂಡಿಂಗ್ ಆನ್ ನಮಗೆ ಯಾವ ಆಲ್ಕಿನ್ ಗ್ರೂಪ್ ಕೊಟ್ಟಿರ್ತಾರೆ, ಸಿಮೆಟ್ರಿಕಲ್ ಅಥವಾ ಅನ್ಸಿಮೆಟ್ರಿಕಲ್ ಕಾಂಪೌಂಡ್ ಕೊಟ್ಟಿರ್ತಾರ, ಸೊ ಅಂಡ್ HCl ಅಥವಾ HBr, ಈ ರೀತಿಯಾಗಿ ನಾವು ಡಿಫ್ರೆಂಟ್ ಪ್ರಾಡಕ್ಟ್ಸ್ ನಾವು ಪ್ರೊಡ್ಯೂಸ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೂ HBr ನಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್ ನಮಗೆ ಆಂಟಿ ಮಾರ್ಕೋನಿಕೋವ್ಸ್ ರೂಲ್ನ ನಾವು ಫಾಲೋ ಮಾಡಬೇಕು. ಸೊ ಅದನ್ನು ನೀವು ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈಗ ಥರ್ಡ್ ರಿಯಾಕ್ಷನ್ ಅಲ್ಲಿ ಹ್ಯಾಲೋಜನ್ ಎಕ್ಸ್ಚೇಂಜ್ ಅಂತ. ಸೊ ಹ್ಯಾಲೋಜನ್ ಎಕ್ಸ್ಚೇಂಜ್ ಅಂದ್ರೆ ನಾವು ಇದನ್ನ ಬೇಕಿದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿಬಹುದು. ಮೊದಲಿಗೆ ಆಲ್ರೆಡಿ ಕಾಂಪೌಂಡ್ ನಲ್ಲಿ ಒಂದು ಹ್ಯಾಲೋಜನ್ ಆಟಮ್ ಇರುತ್ತೆ. ಈ ಹ್ಯಾಲೋಜನ್ ಆಟಮ್ ನ ಇನ್ನೊಂದು ಹ್ಯಾಲೋಜನ್ ಆಟಮ್ ರೀಪ್ಲೇಸ್ ಮಾಡುತ್ತೆ, ಅಂದ್ರೆ ಎಕ್ಸ್ಚೇಂಜ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ದಿ ಹ್ಯಾಲೋಜನ್ ಎಕ್ಸ್ಚೇಂಜ್. ಈ ಮೆಥಡ್ ನ ಸ್ಪೆಷಲಿ ನಾವು ಫ್ಲೋರೈಡ್ ಹಾಗೂ ಅಯೋಡೈಡ್ ಕಾಂಪೌಂಡ್ ನ ಸಿಂಥಸೈಸ್ ಮಾಡಲಿಕ್ಕೆ ಯೂಸ್ ಮಾಡಬಹುದು. ನೀವು ಇಲ್ಲಿ ನೋಡಬಹುದು ರಿಯಾಕ್ಷನ್ ಅಲ್ಲಿ RI ಹಾಗೂ CH3F ಅಂದ್ರೆ ಮಿಥೈಲ್ ಫ್ಲೋರೈಡ್ ಹಾಗೂ ಆಲ್ಕೈಲ್ ಅಯೋಡೈಡ್ ಕಾಂಪೌಂಡ್ ನ ಪ್ರಿಪೇರ್ ಮಾಡಲಿಕ್ಕೆ ಈ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ನಾವು ಯೂಸ್ ಮಾಡ್ಕೊಳ್ತೀವಿ. ಯಾಕೆ ಅಂದ್ರೆ ಈ ಫ್ಲೋರಿನ್ ಹಾಗೂ ಅಯೋಡೈಡ್ ಈ ರಿಯಾಕ್ಟಿವಿಟಿ ಏನಿದೆ, ಈ ಫ್ಲೋರಿನ್ ಆಟಮ್ ತುಂಬಾ ರಿಯಾಕ್ಟಿವ್, ಹೈಲಿ ರಿಯಾಕ್ಟಿವ್. ಹಾಗಾಗಿ ಈ ರಿಯಾಕ್ಷನ್ ಅಂದ್ರೆ ಫ್ಲೋರಿನ್ ಯೂಸ್ ಮಾಡಿ ನಾವು ರಿಯಾಕ್ಷನ್ ಮಾಡುವಾಗ ಆ ರಿಯಾಕ್ಷನ್ ನ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಹೆನ್ಸ್ ಫ್ಲೋರಿನ್ ಡೈರೆಕ್ಟ್ ಆಗಿ ನಾವು ಫ್ಲೋರಿನ್ ನ ಯೂಸ್ ಮಾಡಿಕೊಂಡು ರಿಯಾಕ್ಷನ್ ಮಾಡ್ಲಿಕ್ಕಾಗಲ್ಲ. ಅಯೋಡೈಡ್ ನಲ್ಲಿ ಇಟ್ ಇಸ್ ಲೀಸ್ಟ್ ರಿಯಾಕ್ಟಿವ್. ಓಕೆ, ಸೊ ಫ್ಲೋರೈಡ್ ಇಸ್ ಹೈಲಿ ರಿಯಾಕ್ಟಿವ್, ಅಯೋಡೈಡ್ ಇಸ್ ಲೀಸ್ಟ್ ರಿಯಾಕ್ಟಿವ್. ಹಾಗಾಗಿ ಈ ಎರಡು ಕಾಂಪೌಂಡ್ಗಳನ್ನ ಪ್ರಾಡಕ್ಟ್ ನಮಗೆ ಬೇಕು, ಹ್ಯಾಲೋಜನ್ ಕಾಂಪೌಂಡ್, ಇಟ್ ಇಸ್ ದಿ ಆಲ್ಕೈಲ್ ಫ್ಲೋರೈಡ್ ಅಥವಾ ಆಲ್ಕೈಲ್ ಅಯೋಡೈಡ್ ಬೇಕು ಅಂದ್ರೆ ನಾವು ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ನ ನೋಡಬಹುದು. ಸೊ ಇದರಲ್ಲಿ ಫಿಂಕಲ್ ಸ್ಟೇನ್ ಹಾಗೂ ಸ್ವಾಟ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು, ಈ ನೇಮ್ಸ್ ಫಿಂಕಲ್ ಸ್ಟೇನ್ ಹಾಗೂ ಸ್ವಾಟ್ಸ್ ರಿಯಾಕ್ಷನ್. ಸೊ ಹೆಂಗ್ ನೆನ್ಪಿಟ್ಕೊಳ್ಳೋದು? ಫಿಂಕಲ್ ಸ್ಟೇನ್ ಅಂತಂದ್ರೆ ಇಲ್ಲಿ F ಆದ್ಮೇಲೆ I ಇದೆ, ಸೊ I ಇಸ್ ಫಾರ್ ಅಯೋಡಿನ್ ಅಂತ ಶಾರ್ಟ್ ಕಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಇನ್ನು ಉಳಿದಿದ್ದು ಸ್ವಾಟ್ಸ್ ರಿಯಾಕ್ಷನ್ ಇಸ್ ಫಾರ್ ಫ್ಲೋರೈಡ್. ನಾನು ಮೊದಲೇ ಹೇಳಿದಾಗ ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್. ಆಲ್ರೆಡಿ ನಾವು ಹ್ಯಾಲೋಜನ್ ಇರ್ತಕ್ಕಂಥ ಒಂದು ಕಾಂಪೌಂಡ್ ನ ತಗೊಳ್ಬೇಕು, ಅದು ಹ್ಯಾಲೋ ಆಲ್ಕೇನ್ ಆಗಿರುತ್ತೆ. ಇಲ್ಲಿ X ಅಂತಂದ್ರೆ ಕ್ಲೋರಿನ್ ಹಾಗೂ ಬ್ರೋಮಿನ್ ಆಟಮ್. ಓಕೆ, ಸೊ ನಾವಿಲ್ಲಿ CH3Cl ತಗೊಂಡು ಅದನ್ನ ಸೋಡಿಯಂ ಅಯೋಡೈಡ್ ಜೊತೆ ಟ್ರೀಟ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಎಸಿಟೋನ್ ನಮಗೆ CH3I ಹಾಗೂ NaCl ಪ್ರಾಡಕ್ಟ್ ಆಗಿ ಬರುತ್ತೆ. ಸೊ ಈ NaCl ಏನ್ ಪ್ರಾಡಕ್ಟ್ ಆಗಿ ಬರುತ್ತಲ್ಲ, ಅದು ಇಮ್ಮಿಡಿಯೇಟ್ ಆಗಿ ಪ್ರೆಸಿಪಿಟೇಟ್ ಆಗೋಗುತ್ತೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಅಸಿಟೋನ್. ಸೊ ನೀವಿಲ್ಲಿ ಅಸಿಟೋನ್ ಯಾಕೆ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ನೆನ್ಪಿಟ್ಕೊಳ್ಬೇಕು. ಅಸಿಟೋನ್ ನ ನಾವು ಯೂಸ್ ಮಾಡೋದು ಈ NaCl ಅಥವಾ NaBr. ಇನ್ಸ್ಟೆಡ್ ಆಫ್ CH3Cl ನಾವೇನಾದ್ರೂ CH3Br ತಗೊಂಡಿದ್ದಿದ್ರೆ ನಮ್ಗೆ ಇಲ್ಲಿ ಪ್ರಾಡಕ್ಟ್ ಆಗಿ NaBr ಸಿಗ್ತಾ ಇತ್ತು. ಈ ಎರಡು ಮಾಲಿಕ್ಯೂಲ್ ಏನ್ ಪ್ರೊಡ್ಯೂಸ್ ಆಗತ್ತಲ್ಲ, ಅದು ಇಮ್ಮಿಡಿಯೇಟ್ ಆಗಿ ಪ್ರೆಸಿಪಿಟೇಟ್ ಮಾಡ್ಲಿಕ್ಕೋಸ್ಕರ ನಾವು ಎಸಿಟೋನ್ ನ ಯೂಸ್ ಮಾಡ್ತೀವಿ. ಸೊ ಇದರಿಂದ ಏನಾಗತ್ತೆ ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗತ್ತೆ. ಓಕೆ, ಸೊ ಇಲ್ಲಿ ರಿಯಾಕ್ಟೆಂಟ್ ಮಾಡಬೇಕಾದ್ರೆ ರಿಯಾಕ್ಟೆಂಟ್ ಕೂಡ ರಿಯಾಕ್ಟೆಂಟ್ ರೇಷಿಯೋ ಇಸ್ ಆಲ್ಸೋ 2, ಪ್ರಾಡಕ್ಟ್ ರೇಷಿಯೋ ಇಸ್ ಆಲ್ಸೋ 2 ಅಂತ ಇರುವಾಗ ನಾವು ಒಂದು ರಿಯಾಕ್ಟೆಂಟ್ ನ ಇಮ್ಮಿಡಿಯೇಟ್ ಆಗಿ ತೆಗಿತಾ ಇದ್ರೆ ಅಥವಾ ಅದು ಪ್ರೆಸಿಪಿಟೇಟ್ ಆಗಿ ಹೋಗ್ತಾ ಇದ್ರೆ ಏನಾಗತ್ತೆ, the forward reaction would be favored. This is according to Le Chatelier's principle. So ನೀವು ಇಲ್ಲಿ ರಿಕಾಲ್ ಮಾಡ್ಕೊಳ್ಬೇಕಂತಂದ್ರೆ 11th ಸ್ಟ್ಯಾಂಡರ್ಡ್
ಕಾನ್ಸೆಪ್ಟ್ನ ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕು. ಗೇಷಿಯಸ್ ಮಾಲಿಕ್ಯೂಲ್ ಇರುವಾಗ ನಾವು ಹೈ ಪ್ರೆಷರ್ನ ಕೊಡ್ತೀವಿ, ಅಥವಾ ಎಂಡೋಥರ್ಮಿಕ್ ಇರುವಾಗ ಟೆಂಪ್ರೇಚರ್ನ ಜಾಸ್ತಿ ಮಾಡ್ತೀವಿ. ಸೊ ಈ ರೀತಿಯಲ್ಲಿ ಸ್ವಲ್ಪ ಕಂಡೀಷನ್ಸ್ನ ನಾವು ಚೇಂಜ್ ಮಾಡ್ಕೊಳ್ತಾ ಹೋದರೆ ಆಗ ಫಾರ್ವರ್ಡ್ ರಿಯಾಕ್ಷನ್ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ನ ಜಾಸ್ತಿ ಅಮೌಂಟ್ನಲ್ಲಿ ನಾವು ಸಿಂಥಸೈಸ್ ಮಾಡ್ಬೋದು. ಈ ಪ್ರಿನ್ಸಿಪಲ್ನ ಲೇ ಚಾಟ್ಲಿಯಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಓಕೆ, ಸೊ ಹೀಗೆ ಮೊದಲನೇ ರಿಯಾಕ್ಷನ್ ಅಂದರೆ ಫಿಂಕಲ್ಸ್ಟೈನ್ನಲ್ಲಿ ಅಯೋಡೈಡ್ ಕಾಂಪೌಂಡ್ ಸಿಂಥಸೈಸ್ ಆಯಿತು. ನೆಕ್ಸ್ಟ್ ಸ್ವಾರ್ಟ್ಸ್ ರಿಯಾಕ್ಷನ್ ಇಂದ ಫ್ಲೋರೈಡ್ ಕಾಂಪೌಂಡ್ ಪ್ರೊಡ್ಯೂಸ್ ಮಾಡಬಹುದು. ಸೊ ಇಲ್ಲಿ ಫ್ಲೋರೈಡ್ ಕಂಟೈನಿಂಗ್ ಕಾಂಪೌಂಡ್ಸ್, ಈ ಥರ ಮೆಟಾಲಿಕ್ ಫ್ಲೋರೈಡ್ಸ್ನ ನಾವು ತಗೊಳ್ಬೇಕು. ಸಿಲ್ವರ್ ಆಗಿರ್ಬೋದು, ಮರ್ಕ್ಯೂರಿ, ಕೊಬಾಲ್ಟ್ ಅಥವಾ ಸ್ಟಿಬಿಯಂ. ಸೊ ಯಾವುದೇ ರೀತಿಯಾದಂಥ ಫ್ಲೋರೈಡ್ ಇರ್ತಕ್ಕಂಥ ಮೆಟಾಲಿಕ್ ಕಾಂಪೌಂಡ್ಸ್ ನೀವು ತಗೊಂಡ್ರೆ, ಮೆಟಾಲಿಕ್ ಫ್ಲೋರೈಡ್ಸ್ನ, ಅದನ್ನು ಆಲ್ರೆಡಿ ಫಾರ್ಮ್ ಆಗಿರ್ತಕ್ಕಂಥ ಹ್ಯಾಲೋಜನ್ ಕಾಂಪೌಂಡ್, ದಟ್ ಈಸ್ ಬ್ರೋಮೋ ಮೀಥೇನ್ ಅಥವಾ ಮಿಥೈಲ್ ಬ್ರೋಮೈಡ್ ಮಾಲಿಕ್ಯೂಲ್ ಏನಿದೆ, ಇದಕ್ಕೆ ನಾವು ಮಿಕ್ಸ್ ಮಾಡಿದಾಗ ಎಕ್ಸ್ಚೇಂಜ್ ಆಗುತ್ತೆ. BR ಬದಲಿಗೆ ಫ್ಲೋರಿನ್ ಬರುತ್ತೆ ಆ್ಯಂಡ್ AgBr ವಿಲ್ ಬಿ ಪ್ರೊಡ್ಯೂಸ್ಡ್. ಈ AgBr ಕೂಡ ಪ್ರೆಸಿಪಿಟೇಟ್ ಆಗಿರೋದ್ರಿಂದ ದಟ್ ಕ್ಯಾನ್ ಬಿ ಈಸಿಲಿ ರಿಮೂವ್ಡ್ ಆ್ಯಂಡ್ ಇಲ್ಲೂ ಕೂಡ ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಸೊ ಇದನ್ನು ನಾವು ಹ್ಯಾಲೋಜನ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ಇದುವರೆಗೂ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಕಲ್ತ್ಕೊಂಡ್ವಿ. ಈಗ ಹ್ಯಾಲೋ ಅರೀನ್ಸ್ನ ಸಿಂಥಸೈಸ್ ಮಾಡೋದನ್ನ ಕಲ್ತ್ಕೊಳ್ಳೋಣ. ಹ್ಯಾಲೋ ಅರೀನ್ಸ್ ಅಂದರೆ ಆರೋಮ್ಯಾಟಿಕ್ ಕಾಂಪೌಂಡ್ಸ್. ಅರೀನ್ ಅಂತಂದರೆ ಆರೋಮ್ಯಾಟಿಕ್ ಅಂತ ಅರ್ಥ. ಸೊ ಈ ಹ್ಯಾಲೋ ಅರೀನ್ಸ್ನ ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇಂದ ಪ್ರಿಪೇರ್ ಮಾಡಬಹುದು. ಎಲೆಕ್ಟ್ರೋಫೈಲ್ ಅಂತ ಅಂದರೆ ಅದಕ್ಕೆ ಎಲೆಕ್ಟ್ರಾನ್ ಅಂದರೆ ಇಷ್ಟ. ಸೊ ಅದರಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ಎಲ್ಲಿ ಎಲೆಕ್ಟ್ರಾನ್ಸ್, ಯಾವ ಮಾಲಿಕ್ಯೂಲ್ನಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೋ ಆ ಮಾಲಿಕ್ಯೂಲ್ಗೆ ಈ ಎಲೆಕ್ಟ್ರೋಫೈಲು ಹೋಗಿ ಅಟ್ಯಾಕ್ ಮಾಡ್ತಾ ಇರುತ್ತೆ. ಸೊ ನಾವಿಲ್ಲಿ ಬೆನ್ಸಿನ್ ಗ್ರೂಪ್ನ ನೋಡಿದ್ರೆ ಇಲ್ಲಿ ಡಬಲ್ ಬಾಂಡ್ ಇದೆಲ್ಲ, ಈ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಸ್ನ ನಾವು ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಎಲೆಕ್ಟ್ರೋಫೈಲ್ಸ್ ಏನಿದೆ ಅದು ಇಲ್ಲಿ ಡಬಲ್ ಬಾಂಡ್ ಇರ್ತಕ್ಕಂಥ ಕಾರ್ಬನ್ ಆಟಮ್ಗೆ ಡೈರೆಕ್ಟ್ ಆಗಿ ಬಂದು ಅಟ್ಯಾಕ್ ಮಾಡತ್ತೆ. ಆ್ಯಂಡ್ ಇಲ್ಲಿ ಹೈಡ್ರೋಜನ್ ಆಟಮ್ ಇರುತ್ತಲ್ಲ, ಈ ಹೈಡ್ರೋಜನ್ ಆಟಮ್ ರಿಪ್ಲೇಸ್ ಆಗುತ್ತೆ. ಹಾಗಾಗಿ ಇದನ್ನ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈ ರಿಯಾಕ್ಷನ್ ನಾವು ಮಾಡಬೇಕಂದ್ರೆ ಇಲ್ಲಿ ಕೆಟಲಿಸ್ಟ್ ಬೇಕು. ಆ ಕೆಟಲಿಸ್ಟ್ ಇಸ್ ಲೆವಿಸ್ ಆಸಿಡ್ ಕೆಟಲಿಸ್ಟ್. ಲೆವಿಸ್ ಆಸಿಡ್ ಅಂದರೆ ಐರನ್ ತಗೊಳ್ಬೋದು ಅಥವಾ ಅಲ್ಯೂಮಿನಿಯಂ ಕ್ಲೋರೈಡ್, FeCl3. ಸೊ ಈ ಕೆಟಲಿಸ್ಟ್ನ ಲೆವಿಸ್ ಆಸಿಡ್ ಅಂತ ಕರಿತೀವಿ, ಬಿಕಾಸ್ ದೇ ಆರ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಶೀಸ್. ಓಕೆ, ಸೊ ಹಾಗಾಗಿ ಅವುಗಳನ್ನ ನಾವು ಲೆವಿಸ್ ಆಸಿಡ್ ಅಂತ ಕರಿತೀವಿ. ಇನ್ ದ ಪ್ರೆಸೆನ್ಸ್ ಆಫ್ ದಿಸ್ ಲೆವಿಸ್ ಆಸಿಡ್ ವಿಚ್ ಆಕ್ಟ್ಸ್ ಆಸ್ ಅ ಕೆಟಲಿಸ್ಟ್ ಆಲ್ಸೋ, ನಮಗೆ ಹೈಡ್ರೋಜನ್ ಆಟಮು ಹ್ಯಾಲೋಜನ್ ಕಡೆಯಿಂದ ರಿಪ್ಲೇಸ್ ಆಗಿ ಸಬ್ಸ್ಟಿಟ್ಯೂಷನ್, ಇಟ್ ಇಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗತ್ತೆ. ಸೊ ನಾವಿಲ್ಲಿ ತಗೊಂಡಿರ್ತಕ್ಕಂಥ ಎಕ್ಸಾಂಪಲ್ನಲ್ಲಿ ಟಾಲಿನ್ ಇದೆ. that is treated with the X is equal to ನೀವು ಕ್ಲೋರಿನ್ ಆದ್ರೂ ತಗೊಳ್ಬೋದು ಅಥವಾ ಬ್ರೋಮಿನ್ ಆದ್ರೂ ತಗೊಳ್ಬೋದು. ಆ್ಯಂಡ್ ನಮಗೆ ಎರಡು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಒಂದು ಆರ್ಥೋ ಹ್ಯಾಲೋಟಾಲಿನ್ ಹಾಗೂ ಪ್ಯಾರಾ ಹ್ಯಾಲೋಟಾಲಿನ್. ಓಕೆ, ಸೊ ಆರ್ಥೋ ಇದು ಒಂದು 2 ಪೊಸಿಷನ್, ಒಂದು 4ನೇ ಪೊಸಿಷನ್ನ ಪ್ಯಾರಾ ಅಂತ ಕರಿತೀವಿ. ಸೊ ಎರಡು ಕಾಂಪೌಂಡ್ಗಳು ಕೂಡ ನಮ್ಗೆ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಎರಡು ಕಾಂಪೌಂಡ್ ಇದ್ರೂ ಕೂಡ ದಿಸ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್ ಟು ಪ್ರಿಪೇರ್ ಹ್ಯಾಲೋ ಅರಿನ್. ಮತ್ತು ಇವೆರಡೂ ನಾವು ಈಸಿಯಾಗಿ ಸೆಪರೇಟ್ ಮಾಡ್ಬೋದು. ಹೇಗೆ ಸೆಪರೇಟ್ ಮಾಡ್ಬೋದು ಅಂತ ಅಂದರೆ, ಇದರ ಈ ಎರಡರ ಮೆಲ್ಟಿಂಗ್ ಪಾಯಿಂಟ್ ಡಿಫ್ರೆನ್ಸ್ ತುಂಬ ಇರುತ್ತೆ. ಓಕೆ, ಈ ಪ್ಯಾರಾ ಹ್ಯಾಲೋಟಾಲಿನ್ ಏನಿದೆ ಇದರ ಮೆಲ್ಟಿಂಗ್ ಪಾಯಿಂಟು ಆರ್ಥೋ ಹ್ಯಾಲೋಟಾಲಿನ್ಗಿಂತ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಬಿಕಾಸ್ ಆಫ್ ದ ಸಿಮಿಟ್ರಿ. ಈ ಪ್ಯಾರಾ ಮಾಲಿಕ್ಯೂಲ್ ಏನಿದೆ ಇದರ ಸಿಮೆಟ್ರಿ ಆರ್ಥೋ ಹ್ಯಾಲೋಟಾಲಿನ್ ಗಿಂತ ಜಾಸ್ತಿ, ಅಂದರೆ ಪ್ಯಾರಾ ಹ್ಯಾಲೋಟಾಲಿನ್ ಸಿಮೆಟ್ರಿ ಆರ್ಥೋ ಹ್ಯಾಲೋಟಾಲಿನ್ಗಿಂತ ಜಾಸ್ತಿ ಇರೋದ್ರಿಂದ ನಾವು ಕ್ಲೋಸ್ ಪ್ಯಾಕಿಂಗ್, ಅಂದರೆ ಅದನ್ನು ಪ್ಯಾಕ್ ಮಾಡಬೇಕಾದ್ರೆ ಸಿಮೆಟ್ರಿ, ಓಕೆ, ಸೊ ಆ ಥರ ಮಾಡಬೇಕಾದ್ರೆ ಮೋರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕ್ಯಾನ್ ಬಿ ಫಿಟ್ ಇನ್. ಒಂದು ಏರಿಯಾ ನಮಗೆ ಕೊಟ್ಟಾಗ ಎರಡಕ್ಕೂ ದ ಸೇಮ್ ಏರಿಯಾ ಇಸ್ ಪ್ರೊವೈಡೆಡ್ ಅಂತ ಅಂದ್ಕೊಂಡ್ರೆ
So in the same area, more number of para-halotolins can be like we can put them in more number than ortho-halotolin. ಹಾಗಾಗಿ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಸೊ ಬಿಕಾಸ್ ಆಫ್ ಡಿಫ್ರೆನ್ಸ್ ಇನ್ ದ ಮೆಲ್ಟಿಂಗ್ ಪಾಯಿಂಟ್ ನಾವೇನು ಮಾಡ್ಬೋದು, ಇವೆರಡು ಮಾಲಿಕ್ಯೂಲ್ ಫಾರ್ಮ್ ಆಗಿದ್ರು ಕೂಡ ಈಸಿಯಾಗಿ ಅವುಗಳನ್ನ ಸಪ್ರೇಟ್ ಮಾಡ್ಬೋದು. ಸೊ ಇಲ್ಲಿ ಅಯೋಡೈಡ್ನ ನಾವು ಡೈರೆಕ್ಟಾಗಿ ಇದೇ ರೀತಿಯಲ್ಲಿ ಸಿಂಥಸೈಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಇನ್ ಕೇಸ್ ಇಫ್ ಅಟ್ ಆಲ್ ನಾವು ಸಿಂಥಸೈಸ್ ಮಾಡಬೇಕಂದ್ರೂ ಕೂಡ ಏನು ಮಾಡಬೇಕು ಅಂತಂದರೆ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಲೈಕ್ HNO3 ಅಥವಾ HiO4ನ ಯೂಸ್ ಮಾಡಬೇಕು. ಯಾಕೆ ಅಂದರೆ ಇಲ್ಲಿ ಇವರು ಇಲ್ಲಿ ರಿಯಾಕ್ಷನ್ ಅಲ್ಲಿ ಹೈಡ್ರೋಜನ್ ರಿಪ್ಲೇಸ್ ಆದಮೇಲೆ ನಮಗೆ ಇಲ್ಲಿ HCl ಬರುತ್ತೆ. ಓಕೆ, ಸೊ ಈ HCl ಮಾಲಿಕ್ಯೂಲ್ ಏನು ಬರುತ್ತಲ್ಲ, ದಿಸ್ ಇಸ್ ಓಕೆ, ಇಟ್ ವಿಲ್ ಗೆಟ್ ಎಸ್ಕೇಪ್ಡ್, ಇದು ಗೇಷಿಯಸ್ ಮಾಲಿಕ್ಯೂಲ್. ಆದರೆ ಈ HI ಫಾರ್ಮ್ ಆದರೆ ದಿಸ್ ವಿಲ್ ಇಂಟರ್ಫಿಯರ್ ವಿತ್ ದ ರಿಯಾಕ್ಷನ್. ಸೊ ಆಸ್ ಸೂನ್ ಆಸ್ HI ಫಾರ್ಮ್ ಆಗಿದ ತಕ್ಷಣ ಅದನ್ನು ನಾವು ಹೈಡ್ರೋಜನ್ ಹಾಗೂ ಅಯೋಡಿನ್ ಆಗಿ ಸಪ್ರೇಟ್ ಮಾಡಲಿಕ್ಕೋಸ್ಕರ ಈ ಆಕ್ಸಿಡೈಸಿಂಗ್ ಏಜೆಂಟ್ಸ್ನ ಯೂಸ್ ಮಾಡ್ತೀವಿ. HNO3 ಅಥವಾ HiO4ನ ಯೂಸ್ ಮಾಡಬೇಕು. ಸೊ ಇನ್ ದ ಪ್ರೆಸೆನ್ಸ್ ಆಫ್ ದೆಮ್ ಸೇಮ್ ಮೆಥಡ್ ಯೂಸ್ ಮಾಡಿಕೊಂಡು ನಾವು ಅಯೋಡೈಡ್ ಇರ್ತಕ್ಕಂಥ ಕಾಂಪೌಂಡ್ ಕೂಡ ಸಿಂಥಸೈಸ್ ಮಾಡ್ಬೋದು. ಫ್ಲೋರಿನ್ ಕಾಂಪೌಂಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಬಿಕಾಸ್ ಆಫ್ ದ ಹೈ ರಿಯಾಕ್ಟಿವಿಟಿ. ಸೊ ಬಟ್ ಕ್ಲೋರಿನ್ ಹಾಗೂ ದಿಸ್ ಒನ್ ಬ್ರೋಮಿನ್ ಕಾಂಪೌಂಡ್ಸ್ನ ವೆರಿ ಈಸಿಲಿ ವಿ ಕ್ಯಾನ್ ಸಿಂಥಸೈಸ್ ಫ್ರಮ್ ದಿಸ್ ಮೆಥಡ್ ಬೈ ದಿ electrophilic substitution. The second reaction ಸ್ಯಾಂಡ್-ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಸೊ ಈ ರಿಯಾಕ್ಷನ್ ನಾವು ಅಮೈನ್ಸ್ ಚಾಪ್ಟರ್ ನಲ್ಲಿ ಕೂಡ ನೋಡ್ತೀವಿ. ಅಲ್ಲಿ ಇಟ್ ಕಮ್ಸ್ ಅಂಡರ್ ಡೈಅಜೋಟೈಸೇಷನ್. ಅಂದರೆ ಇಲ್ಲಿ ಸ್ಯಾಂಡ್-ಮೇಯರ್ಸ್ ನಲ್ಲಿ ಬರ್ತಕ್ಕಂಥ ಮೊದಲನೇ ಸ್ಟೆಪ್ ಏನಿದೆ ಅದನ್ನ ನಾವು ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತ ಕರಿಬಹುದು. ಅದನ್ನ ಎಗೇನ್ ಅಮೈನ್ಸ್ ಚಾಪ್ಟರ್ ನಲ್ಲಿ ನೀವು ಕಲಿತೀರಾ. ಸೊ ಏನಿದು ಸ್ಯಾಂಡ್-ಮೇಯರ್ಸ್ ರಿಯಾಕ್ಷನ್ ಅಥವಾ ಡೈಅಜೋಟೈಸೇಷನ್, ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗೋದಾದ್ರೆ ಮೊದಲನೇ ರಿಯಾಕ್ಷನ್ ಡೈಅಜೋಟೈಸೇಷನ್. ಸೊ ಇಲ್ಲಿ ನಾವು ಅನಿಲಿನ್ ತಗೊಳ್ಬೇಕು, ಆರೋಮ್ಯಾಟಿಕ್ ಅಮೈನ್ ಅನಿಲಿನ್. ಈ ಅನಿಲಿನ್ ಗ್ರೂಪ್ನ ಸೋಡಿಯಂ that is nitrite and HX ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಏನು ಸಿಗತ್ತೆ ಅಂದರೆ NaNO2 ಪ್ಲಸ್ HX ಈ ಎರಡು ರಿಯಾಕ್ಟ್ ಆದಾಗ ನಮಗೆ ನೈಟ್ರಸ್ ಆಸಿಡ್ ಬರುತ್ತೆ. ಅಗೇನ್ ನೈಟ್ರಸ್ ಆಸಿಡ್ ಇಸ್ ನಾಟ್ ಅ ಸ್ಟೇಬಲ್ ಮಾಲಿಕ್ಯೂಲ್, ಹಾಗಾಗಿ ಈ ರೀತಿಯಲ್ಲೇ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಅಗೇನ್ ಇದನ್ನ ಇನ್ ಸಿಟು ಪ್ರಿಪರೇಷನ್ ಅಂತ ಕರಿತೀವಿ. ಈ HNO2 ಏನು ಮಾಡುತ್ತೆ, ಈ ಅನಿಲಿನ್ ಜೊತೆ ರಿಯಾಕ್ಟ್ ಆಗುತ್ತೆ ಇನ್ ದ ಟೆಂಪರೇಚರ್ ಆಫ್ 0 to 5 degrees, 273 to 278 ಕೆಲ್ವಿನ್ ಅಂದರೆ 0 to 5 degrees Celsius. ಸೊ ಇಲ್ಲಿ ನಮಗೆ ಡೈಅಜೋನಿಯಂ ಅಂದರೆ ಎರಡು ನೈಟ್ರೋಜನ್ ಇರ್ತಕ್ಕಂಥ ಕಾಂಪೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ಬೆನ್ಝೀನ್ ಡೈಅಜೋನಿಯಂ ಹ್ಯಾಲೈಡ್ ಅಂತ ಹೇಳ್ತೀವಿ. ಈ ಕೇವಲ ಈ ಸ್ಟೆಪ್, ಫಸ್ಟ್ ಸ್ಟೆಪ್ ಏನಿದೆ ಇದನ್ನ ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆದ್ರೆ ನಾವಿಲ್ಲಿ ಕಂಟಿನ್ಯೂ ಮಾಡಬೇಕು ಬಿಕಾಸ್ ವಿ ನೀಡ್ ದಿ ಹ್ಯಾಲೋಜನ್ ಕಂಟೈನಿಂಗ್ ಕಾಂಪೌಂಡ್ಸ್. ಅದನ್ನು ನಾವು ಸ್ಯಾಂಡ್-ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಮಗೆ ಯಾವ ಹ್ಯಾಲೋಜನ್ನ ಆ್ಯಡ್ ಮಾಡಬೇಕು ಬೆನ್ಝಿನ್ ರಿಂಗ್ಗೆ ಅದರ ಮೇಲೆ ನಾವಿಲ್ಲಿ ಕಾಂಪೌಂಡ್ನ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. Cu2X2 ಕಿಪ್ರಸ್ ಹ್ಯಾಲೈಡ್ನ ತಗೊಳ್ತೀವಿ. X ಇಸ್ ಈಕ್ವಲ್ ಟು ಕ್ಲೋರಿನ್ ಅಥವಾ ಬ್ರೋಮಿನ್. ನನಗೆ ಕ್ಲೋರಿನ್ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಬೇಕು ಅಂದರೆ ಇದನ್ನು ನಾನು ಕ್ಲೋರೋ ಬೆನ್ಝೀನ್ ಮಾಡಬೇಕು. ಲೈಕ್ ಬೆನ್ಝಿನ್ ರಿಂಗ್ ಇದೆ, ಯಾವುದೇ ಕಾರ್ಬನ್ ಆಟಮ್, ಎಲ್ಲ ಕಾರ್ಬನ್ ಸೇಮ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ನೀವು ಕ್ಲೋರಿನ್ ಆಟಮ್ನ ಆ್ಯಡ್ ಮಾಡ್ಬೋದು. ಸೊ ಈ ರೀತಿಯಾಗಿ ಮಾಡಬೇಕಂದ್ರೆ ನಾನು Cu2Cl2 ಜೊತೆ ಮಿಕ್ಸ್ ಮಾಡಬೇಕು. ಈ ಡೈಅಜೋನಿಯಂ ಹ್ಯಾಲೈಡ್ ಬಂತು, ಅದಕ್ಕೆ ನಾನು Cu2Cl2 ಜೊತೆ ಮಿಕ್ಸ್ ಮಾಡಿದ ತಕ್ಷಣ ನನಗೆ ಅರೈಲ್ ಹ್ಯಾಲೈಡ್ ಅಥವಾ ಕ್ಲೋರೋಬೆನ್ಸಿನ್ ನನಗೆ ಸಿಕ್ತು. ಸೊ ಇನ್ ಕೇಸ್ ನನಗೆ ಬ್ರೋಮಿನ್ ಬೇಕು ಅಂತಂದರೆ Cu2Br2 ಯೂಸ್ ಮಾಡಿದ್ರೆ ನನಗೆ ಬ್ರೋಮೋ ಬೆನ್ಸಿನ್ ಪ್ರಾಡಕ್ಟ್ ಆಗಿ ಸಿಗತ್ತೆ. ಇನ್ ಕೇಸ್ ಅಯೋಡೈಡ್ ಇರ್ತಕ್ಕಂಥ ಕಾಂಪೌಂಡ್ ಬೇಕು ಅಂತ ಅಂದರೆ ನಾವು ಪೊಟ್ಯಾಷಿಯಂ ಅಯೋಡೈಡ್ ಯೂಸ್ ಮಾಡಿದ್ರು ಸಾಕು. ಸೊ ಆಗ ಅಯೋಡೈಡ್ ಕಾಂಪೌಂಡ್ ಅಯೋಡೋ ಬೆನ್ಸಿನ್ ಪ್ರಾಡಕ್ಟ್ ಆಗಿ ಸಿಗತ್ತೆ. ಅಗೇನ್ ಸೇಮ್ ರೀಸನ್, ಫ್ಲೋರೋ ಕಾಂಪೌಂಡ್ಸ್ ಈ ರೀತಿಯಲ್ಲಿ ನಾವು ಸಿಂಥಸೈಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ದೇರ್ ಹೈ ರಿಯಾಕ್ಟಿವಿಟಿ. ಸೊ ಈ ರೀತಿಯಲ್ಲಿ ನಾವು ಹ್ಯಾಲೋ ಅರೀನ್ಸ್ನ ಪ್ರಿಪೇರ್ ಮಾಡ್ಬೋದು ಫ್ರಮ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಫ್ರಮ್ ದಿ ಸ್ಯಾಂಡ್-ಮೇಯರ್ಸ್ ಮೆಥಡ್. ಓಕೆ,
ಸೊ ಇಲ್ಲಿ ಮೊದಲನೇ ಸ್ಟೆಪ್ಪು ಎರಡು ಚಾಪ್ಟರ್ನಲ್ಲೂ ಕಲಿಯೋದ್ರಿಂದ ಸೊ ಇದು ಆಲ್ರೆಡಿ ನಿಮ್ಗೆ ನೆನಪಿರ್ತದೆ. ಸೊ ನೆಕ್ಸ್ಟ್ ಎರಡನೇ ರಿಯಾಕ್ಷನ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಕೇವಲ ಈ Cu2X2 ಮಾತ್ರ. ಸೊ ಕ್ಲೋರಿನ್ ಕೇಳಿದ್ರೆ ಕ್ವೆಶ್ಚನ್ ನಲ್ಲಿ Cu2Cl2 ಬರೀರಿ, ಬ್ರೋಮಿನ್ ಕೇಳಿದ್ರೆ Cu2Br2 ಬರೀರಿ, ಅಯೋಡಿನ್ ಇದ್ರೆ ಪೊಟ್ಯಾಷಿಯಂ ಅಯೋಡೈಡ್ ನೆನ್ಪಿಟ್ಕೊಳ್ಬೇಕು. ಓಕೆ, ಸೊ ಈ ರೀತಿಯಲ್ಲಿ ನಾವು ಪ್ರಿಪ್ರೇಷನ್ಸ್ ಎಲ್ಲ ಕಲ್ತಿದ್ದಾದ್ಮೇಲೆ ಲೆಟ್ ಅಸ್ ಸಾಲ್ವ್ ಸಮ್ ಆಫ್ ದಿ ಕ್ವೆಶ್ಚನ್ಸ್. ಮೊದಲನೇ ಕ್ವೆಶ್ಚನ್, ರೈಟ್ ದ ಪ್ರಾಡಕ್ಟ್ಸ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ಸ್ ಆರ್ ದಿ ಫಾಲೋಯಿಂಗ್ ರಿಯಾಕ್ಷನ್ಸ್. ಓಕೆ, ಸೊ ಮೊದಲನೇದು ಈ ಕಾಂಪೌಂಡ್ ಕೊಟ್ಟಿದ್ದಾರೆ HBr. ಸೊ ನೀವು ನೋಡ್ಕೊಳ್ಬೇಕಾಗಿರೋದು HBr ಕೊಟ್ಟ ತಕ್ಷಣ ಕೇವಲ HBr ಕೊಟ್ಟಿದ್ದಾರಾ ಅಥವಾ ಕೆಟಲಿಸ್ಟ್ ಕೊಟ್ಟಿದ್ದಾರಾ ಅಂತ. ಸೊ ಇಲ್ಲಿ ಆರೋ ಮಾರ್ಕ್ ಮೇಲೆ ಏನು ಬರ್ದಿಲ್ಲ, ಹಾಗಾಗಿ ಇದು ಜಸ್ಟ್ HBr. ಸೊ ಇದು ಯಾವ ರೂಲ್ನ ಫಾಲೋ ಮಾಡುತ್ತೆ? ಮಾರ್ಕೋನಿಕಾಫ್ಸ್ ರೂಲ್ನ ಫಾಲೋ ಮಾಡುತ್ತೆ. ಮಾರ್ಕೋನಿಕಾಫ್ಸ್ ರೂಲ್ ಅಂತಂದ್ರೆ ಏನು? ರಿಚ್ ಬಿಕಮ್ಸ್ ರಿಚ್, ಪುವರ್ ಬಿಕಮ್ಸ್ ಪುವರ್. ಸೊ ಈ ಹೈಡ್ರೋಜನ್ ಆಟಮ್ನ ನಾವು ಎಲ್ಲಿ ಆಡ್ ಮಾಡಬೇಕು? ಟು ದ ಕಾರ್ಬನ್ ವೇರ್ ಆಲ್ರೆಡಿ ಹೈಡ್ರೋಜನ್ಸ್ ಆರ್ ಮೋರ್ ಇನ್ ನಂಬರ್. Br ನ ಹೈಡ್ರೋಜನ್ ಆಟಮ್ ಕಡಿಮೆ ಇರುವಂತ ಕಾಂಪೌಂಡ್ಗೆ ಅಟ್ಯಾಚ್ ಮಾಡಬೇಕು. ಸೊ ಮೊದಲನೇ ಪ್ರಾಡಕ್ಟ್, ಸೊ ನೀವು ಇಷ್ಟೊತ್ತಿಗಾಗಲೇ ಅದನ್ನ ಬರ್ದಿದ್ರೆ ವೆಲ್ ಅಂಡ್ ಗುಡ್. ಸೊ ಅಥವಾ ಈಗ ಇನ್ನೊಂದ್ಸಲ ನೆನ್ಪಿಟ್ಕೊಂಡು ಯು ಕ್ಯಾನ್ ರೈಟ್. ಹೈಡ್ರೋಜನ್ ಇದೆ, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಆಗತ್ತೆ, ಹಾಗೂ ಇಲ್ಲೊಂದು ನಾವು Br ನ ಬರಿಬೇಕು. ಸೊ ದಿಸ್ ಮಾಲಿಕ್ಯೂಲ್ ಹೈಡ್ರೋಜನ್, ಹೈಡ್ರೋಜನ್ ಆ್ಯಂಡ್ ಹೈಡ್ರೋಜನ್. ಸೊ ಇದು ಮೊದಲನೇ ಪ್ರಾಡಕ್ಟ್. ಎರಡನೇದ್ರಲ್ಲಿ ಅಗೇನ್ ದಿಸ್ ಇಸ್ ಅನ್ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್. HCl ಕೊಟ್ಟಿದ್ದಾರೆ. HCl ಆಲ್ವೇಸ್ ಇಟ್ ಇಸ್ ಅಕಾರ್ಡಿಂಗ್ ವಿತ್ ದ ಮಾರ್ಕೋನಿಕಾಫ್ಸ್ ರೂಲ್. ಸೊ ಹೈಡ್ರೋಜನ್ ಮೊದಲನೇ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ, ಕ್ಲೋರಿನ್ ಎರಡನೇ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಸೊ ದ ಪ್ರಾಡಕ್ಟ್ ಇಸ್ CH3 CH2 CHCl CH3. ದ ಥರ್ಡ್ ಕಾಂಪೌಂಡ್ ಇಲ್ಲಿ ಪೆರಾಕ್ಸೈಡ್ ಕೇಳಿದ್ದಾರೆ, ಹಾಗಾಗಿ ಇದು ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಂದ್ರೆ ಕರಾಶ್ ಎಫೆಕ್ಟ್. ಸೊ ಹೈಡ್ರೋಜನ್ ಕಡಿಮೆ ಹೈಡ್ರೋಜನ್ ಇರ್ತಕ್ಕಂಥ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ, ಬ್ರೋಮಿನ್ ಜಾಸ್ತಿ ಹೈಡ್ರೋಜನ್ ಇರ್ತಕ್ಕಂಥ ಕಾಂಪೌಂಡ್ಗೆ ಅಟ್ಯಾಚ್ ಆಗುತ್ತೆ. ಸೊ ದ ಥರ್ಡ್ ಕಾಂಪೌಂಡ್ ಇಸ್ ಬೇರೆ ಕಡೆ ಎಲ್ಲೂ ಚೇಂಜ್ ಆಗಲ್ಲ. ದ CH2 CH ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್ ಆಗುತ್ತೆ, CH2Br. ಸೊ ಈ ರೀತಿಯಾದಂಥ ಪ್ರಾಡಕ್ಟ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಒನ್, why is sulfuric acid not used during the reaction of alcohols? ಓಕೆ, ಸೊ ಯಾಕೆ ಅಂದರೆ ಈ ಸಲ್ಫ್ಯೂರಿಕ್ ಆಸಿಡ್ ಅನ್ನೋದೇನಿದೆ ಇದು ಡಿಹೈಡ್ರೇಟಿಂಗ್ ಏಜೆಂಟ್ ಇದು. Okay, so because of that reason we don't use sulfuric acid during the reaction. Okay, and write the structure of different dihalogen derivatives of propane. So ಮೊದಲು ನೀವು ಪ್ರೊಪೇನ್ ಬರ್ಕೊಳ್ಬೇಕು. CH3 CH2 CH3 ಇದು ಪ್ರೊಪೇನ್ ಮಾಲಿಕ್ಯೂಲ್. ಸೊ ಇದರಲ್ಲಿ ಎಷ್ಟು ತರ ಕಾರ್ಬನ್ ಆಟಮ್ ಇದೆ ನೋಡ್ಕೊಂಡ್ರೆ ಈ ಮೊದಲನೇದು ಹಾಗೂ ಇದು ಎರಡು ಎಂಡಲ್ಲಿ ಇರ್ತಕ್ಕಂಥ ಕಾರ್ಬನ್ ಆಟಮ್ ಸೇಮ್ ಇರೋದ್ರಿಂದ ಒಂದೇ ಅಂತ ನಾವು ಕನ್ಸಿಡರ್ ಮಾಡ್ಬೋದು, ಹಾಗೂ ಇದು ಒಂದು ರೀತಿಯಾದಂಥ ಕಾರ್ಬನ್. ಸೊ ನಾವಿಲ್ಲಿ ಡೈಹ್ಯಾಲೋಜನ್ ಕಾಂಪೌಂಡ್ಸ್ನ ಬರೀಬೇಕು. ಸೊ CH3 ಹಾಗೆ ಇಟ್ಕೊಂಡು ಇಲ್ಲಿ CHCl CH2Cl ಇದು ಒಂದು ಕಾಂಪೌಂಡು. ಎರಡನೇ ಕಾಂಪೌಂಡು CHCl CH2Cl, this is propane. ಮೂರನೇ ಕಾಂಪೌಂಡು CHCl Cl CH2 CH3. ಓಕೆ, ಸೊ ಈ ರೀತಿಯಾದಂಥ ಮೂರು ಕಾಂಪೌಂಡ್ಗಳನ್ನ ನಾವು ಬರಿಬಹುದು. ಆ್ಯಂಡ್ ನಾಲ್ಕನೇ ಕಾಂಪೌಂಡು CH3 Cl Cl CH3. ಸೊ ಈ ರೀತಿ ನಾಲ್ಕು ಐಸೋಮರ್ಸ್ಗಳನ್ನ ನಾವು ಬರಿಬಹುದು. ಸೊ ಇದರಲ್ಲಿ ವಿಸಿನಾಲ್ ಡೈಹ್ಯಾಲೈಡ್ ಯಾವುದು, ಜೆಮ್ ಡೈಹ್ಯಾಲೈಡ್ ಯಾವುದು ಅನ್ನೋದನ್ನ ನೀವು ಡಿಸ್ಟಿಂಗ್ವಿಶ್ ಮಾಡಿ. Next one, among the isomeric alcohols of molecular formula C5H12, identify the one that on photochemical chlorination yields a single monochloride. So ಅವರೀಗ ನಮಗೆ C5H12 ಅನ್ನೋ ಕಾಂಪೌಂಡ್ ನ ಕೊಟ್ಟಿದ್ದಾರೆ. That is pentane is given to us. ಇದರಲ್ಲಿ
ಮೂರು ರೀತಿಯಾದಂಥ ಪ್ರಾಡಕ್ಟ್ನ ನಾವು ಬರಿಬೇಕು. ಅ ಸಿಂಗಲ್ ಮೋನೋಕ್ಲೋರೈಡ್. ಸಿಂಗಲ್ ಮೋನೋಕ್ಲೋರೈಡ್ ಅಂತಂದ್ರೆ ಕೇವಲ ಒಂದು ಕ್ಲೋರಿನ್ ಆಟಮ್ ಇರ್ತಕ್ಕಂಥ ಕಾಂಪೌಂಡ್ನ ನಾವು ಬರಿಬೇಕು. ಕೇವಲ ಒಂದೇ ಒಂದು ಮೋನೋಕ್ಲೋರೈಡ್ ಇರ್ತಕ್ಕಂಥ ಕಾಂಪೌಂಡ್. ಸೊ ಅಂದ್ರೆ ಎಲ್ಲ ಕಾರ್ಬನ್ ಆಟಮ್ಗಳು ಕೂಡ ಒಂದೇ ರೀತಿಯಲ್ಲಿ ಇರ್ತಕ್ಕಂಥ ಕಾಂಪೌಂಡ್. ಸೊ ಅದಕ್ಕೆ ಆನ್ಸರ್ ಇದು. ದಟ್ ಈಸ್ 2,2 ಡೈಮಿಥೈಲ್ ಪ್ರೋಪೇನ್. ಓಕೆ, ಇನ್ನು ಎರಡು ಐಸೋಮರ್ಸ್ ಯಾವುದು ಅಂದರೆ ಮೊದಲನೇದು CH3 CH2 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 CH3. ಎರಡನೇ ಐಸೋಮರ್ CH3 CH2 CH CH3 CH3. ಸೊ ಇವೆರಡು ಆಪ್ಷನ್ ಇಲ್ಲ, ಕೇವಲ ಇದರಿಂದ ಮಾತ್ರ ನಮಗೆ ಆ ಸಿಂಗಲ್ ಮೋನೋಕ್ಲೋರೈಡ್ ಬರುತ್ತೆ. ಯಾಕೆ ಅಂದರೆ, ಸೊ ನೀವಿಲ್ಲಿ ನೋಡಬೇಕಾಗಿರೋದು ಯಾವ ಕಾರ್ಬನ್ ಆಟಮಿಂದ ನಾವು ಹೈಡ್ರೋಜನ್ನ ರಿಪ್ಲೇಸ್ ಮಾಡ್ತೀವಿ ಹ್ಯಾಲೋಜನ್ ಕಡೆಯಿಂದ, ಅವಾಗ ನಮಗೆ ಮೋನೋಕ್ಲೋರೈಡ್ ಬರುತ್ತೆ. ಅಂದರೆ ಕ್ಲೋರಿನ್ ಆಟಮ್ನ ಹೈಡ್ರೋಜನ್ ಆಟಮ್ನ ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡಬೇಕು. ನೀವಿಲ್ಲಿ ನೋಡಿದರೆ ಕೇವಲ ಈ ಕಾರ್ಬನ್ನಿಂದ ನಾವು ರಿಮೂವ್ ಮಾಡ್ಬೋದು, ಅಥವಾ ಇದರಿಂದ ನಾವು ಹೈಡ್ರೋಜನ್ನ ರಿಮೂವ್ ಮಾಡ್ಬೋದು. ಎಲ್ಲ ಕಾರ್ಬನ್ ಆಟಮ್ಗಳು ಕೂಡ ಸೇಮ್ ಎನ್ವಿರಾನ್ಮೆಂಟ್ನಲ್ಲಿ ಇದೆ. ಸೊ ನಾವು ಈ ಕಾರ್ಬನ್ ಆಟಮ್ನ ತಗೊಂಡ್ರು ಕೂಡ ಅದರ ನೆಕ್ಸ್ಟು ಕಾರ್ಬನ್ ಆಟಮ್ ಇದೆ, ಅದರ ನೆಕ್ಸ್ಟು 1 CH3, ಎರಡನೇ CH3, ಮೂರನೇ CH3 ಇದೆ. ನಾವು ಎಡಗಡೆ ಇರ್ತಕ್ಕಂಥ ಕಾರ್ಬನ್ ಆಟಮ್ನ ತಗೊಂಡ್ರು ಕೂಡ ಇದರ ಪಕ್ಕ ಒಂದು ಕಾರ್ಬನ್ ಇದೆ, ಅದ್ರ ಸುತ್ತ ಒಂದು R ಗ್ರೂಪ್. ಸೊ ಹಾಗೆ ಎಲ್ಲ 4 ಕಾರ್ಬನ್ ಆಟಮ್ನ ನೀವು ಕನ್ಸಿಡರ್ ಮಾಡಿದ್ರೆ ಎಲ್ಲ ಕಾರ್ಬನ್ಗಳು ಕೂಡ ಸೇಮ್ ಎನ್ವಿರಾನ್ಮೆಂಟ್ ಅಲ್ಲಿ ಇರೋದ್ರಿಂದ ಇವುಗಳಿಂದ ಬರ್ತಕ್ಕಂಥ ಕಾಂಪೌಂಡು ಕೇವಲ ಒಂದು ಸಬ್ಸ್ಟಿಟ್ಯೂಯೆಂಟ್ ಅಥವಾ ಲೈಕ್ ದಿಸ್. ಸೊ ನೀವು ಎಲ್ಲೇ ಕ್ಲೋರಿನ್ ಆಟಮ್ ಆಡ್ ಮಾಡಿದ್ರು ಕೂಡ ಅದರ ನೇಮು ಸೇಮ್ ಇರುತ್ತೆ. ಸೊ ಆನ್ಸರ್ ಇಸ್ ದಿಸ್ ಒನ್. ಹವೆವರ್ ದೀಸ್ ಟು, ಈ ಎರಡನ್ನ ನಾವು ಕೌಂಟ್ ಮಾಡಿದ್ರೆ ಈ CH3 ಗ್ರೂಪ್ ಬೇರೆ, ಈ CH3 ಗ್ರೂಪ್ ಬೇರೆ, ಈ CH2 ಗ್ರೂಪ್ ಬೇರೆ. ಓಕೆ, ಸೊ ಹಾಗಾಗಿ ನಮಗೆ ಬೇರೆ ರೀತಿಯಾದಂಥ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲಿಂದ ನಮಗೆ ಒಂದು ಕಾಂಪೌಂಡ್ ಬರ್ಬೋದು, ಇಲ್ಲಿಂದ ಒಂದು ಕಾಂಪೌಂಡ್, ಹಾಗೆ ಡಿಫ್ರೆಂಟ್ ಕಾಂಪೌಂಡ್ಸ್ ಬರುತ್ತೆ. ನಮಗೆ ಬೇಕಾಗಿರೋದು ಕೇವಲ ಒಂದು ಮೋನೋಕ್ಲೋರೈಡ್ ಮಾತ್ರ. ಈ ಕಾಂಪೌಂಡ್ ಮೂರನೇ ಐಸೋಮರ್ನ ನೀವು ಕನ್ಸಿಡರ್ ಮಾಡಿದ್ರೆ ಇಲ್ಲಿಂದ ನಮಗೆ ಈ ಹೈಡ್ರೋಜನ್ ಆಟಮ್ ಕೂಡ ಕ್ಲೋರಿನ್ ಇಂದ ರಿಪ್ಲೇಸ್ ಮಾಡಿದ್ರೆ ಒಂದು ರೀತಿಯಾದಂಥ ಕಾಂಪೌಂಡ್ ಬರುತ್ತೆ. ಇದರಿಂದ ಇನ್ನೊಂದು ರೀತಿ, ಇಲ್ಲಿಂದ ಇನ್ನೊಂದು ರೀತಿ, ಇದು ಬೇರೆ. ಸೊ ಈ ರೀತಿಯಲ್ಲಿ ನಮಗೆ ಬೇರೆ ಬೇರೆ ರೀತಿಯಾದಂಥ ಕ್ಲೋರಿನ್ ಕಂಟೈನಿಂಗ್ ಕಾಂಪೌಂಡ್ಸ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಎರಡು ಆಪ್ಷನ್ ರಾಂಗ್ ಆಗುತ್ತೆ. ದ ಕರೆಕ್ಟ್ ಆಪ್ಷನ್ ಇಸ್ 2,2 ಡೈಮಿಥೈಲ್ ಪ್ರೋಪೇನ್. ನೆಕ್ಸ್ಟ್ 3 ಐಸೋಮೆರಿಕ್ ಮೋನೋಕ್ಲೋರೈಡ್ನ ನಾವು ಬರಿಬೇಕು. ಅಂದರೆ ಅದು ಐಸೋಮರ್ ಆಗಿರಬೇಕು, ಕೇವಲ ಒಂದು ಕ್ಲೋರಿನ್ ಆಟಮ್ ಇರಬೇಕು. ಸೊ ಅಗೇನ್ ನಾವು ಈಗ ಇಲ್ಲಿ ನಾವು 2,2 ಡೈಕ್ಲೋರೋ ಪ್ರೋಪೇನ್ ಯೂಸ್ ಮಾಡಿದ್ದೀವಿ. ಹಾಗಾಗಿ ನಮ್ಗೆ ಇಲ್ಲಿ ಐಸೋಮರ್ಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ವಿ ಹ್ಯಾವ್ ಟು ಲುಕ್ ಫಾರ್ ಇನ್ನೆರಡು ಬರ್ದಿದ್ವಲ್ಲ ಆ ಐಸೋಮರ್ಸ್ನ ಚೆಕ್ ಮಾಡಬೇಕು. CH3 CH2 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 CH3. ಸೊ ಈ ಕಾಂಪೌಂಡ್ನ ನಾವೀಗ ಚೆಕ್ ಮಾಡಬೇಕು. ಸೊ ಇದರಲ್ಲಿ ನಮಗೆ ಹೇಗೆ ಬರ್ತದೆ ನೋಡೋಣ. ಈಗ ಕ್ಲೋರಿನ್ ಆಟಮ್ನ ನಾನು ರಿಪ್ಲೇಸ್ ಮಾಡಿದರೆ CH3 CHCl CH2 CH2 CH3 ಇದು ಒಂದು ಐಸೋಮರ್ ನಾನು ಮಾಡ್ಬೋದು ಫ್ರಮ್ ದಿಸ್ ಕಾಂಪೌಂಡ್. ಈ ಪೇರೆಂಟ್ ಹೈಡ್ರೋಕಾರ್ಬನ್ ಇಂದ ಮೊದಲನೇ ಕ್ಲೋರಿನ್ ಕಂಟೈನಿಂಗ್ ಕಾಂಪೌಂಡ್ ನಾನು ಬರ್ದಿದ್ದೀನಿ. ಎರಡನೇದು CH3 CH2 CHCl CH2 CH3 ಹಾಗೂ ಮೂರನೇದು CH3 CH2 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 Cl. ಸೊ ಈಗ ನಾವು ಈ ಕಾಂಪೌಂಡ್ಗಳು ಹೇಗೆ ಬೇರೆ ಬೇರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದು
5 ಕಾರ್ಬನ್ ಇದೆ, ಸೊ ಇಟ್ ಇಸ್ ಪೆಂಟ್ ಸಿಂಗಲ್ ಬಾಂಡ್ ಏನ್, and chlorine is attached to this carbon, so least number ಕೊಡಬೇಕು, ಹಾಗಾಗಿ 2-chloropentane. ನಾವು ಈ ಕಾಂಪೌಂಡ್ಗೆ ಬಂದರೆ ಇದು ಕೂಡ ಪೆಂಟೇನ್, ಇಲ್ಲೂ ಕೂಡ ಕ್ಲೋರಿನೇ ಇದೆ, ಆದರೆ ಆ ಕ್ಲೋರಿನ್ ಆಟಮು 3rd ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಸೊ ಇಟ್ ಇಸ್ 3-chloropentane. ಸೊ ದೇ ಆರ್ ಐಸೋಮರ್ಸ್. ಇಲ್ಲಿ ನಾವು ಇದನ್ನು 1-chloropentane ಅಂತ ಕರಿತೀವಿ. ಸೊ ದೀಸ್ ಆರ್ ಆಲ್ ಪೊಸಿಷನ್ ಐಸೋಮರ್ಸ್. ರೂಟ್ ವರ್ಡ್ ಸೇಮ್ ಇದೆ, ಎಲ್ಲಾನು ಕೂಡ ಪೆಂಟೇನೇನೆ, 5 ಕಾರ್ಬನ್ ಆಟಮ್ ಇದೆ. ಓಕೆ, ಓನ್ಲಿ ದ ಪೊಸಿಷನ್ ಇಸ್ ಚೇಂಜ್ಡ್. 1, 2 and 3 ಆರ್ ದ ಪೊಸಿಷನ್, ಡಿಫ್ರೆಂಟ್ ಪೊಸಿಷನ್ಸ್. ಹಾಗಾಗಿ 3 ಐಸೋಮೆರಿಕ್ ಮೋನೋಕ್ಲೋರೈಡ್ಸ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು ಫಾರ್ C5H12. ನೆಕ್ಸ್ಟ್ ಒನ್ 4 ಐಸೋಮೆರಿಕ್ ಮೋನೋಕ್ಲೋರೈಡ್ಸ್. ಓಕೆ, ಸೊ 4 ಐಸೋಮೆರಿಕ್ ಮೋನೋಕ್ಲೋರೈಡ್ಸ್ನ ನಾವು ಇನ್ನೊಂದು ಐಸೋಮರ್ ಇತ್ತಲ್ಲ ಅದರಲ್ಲಿ ಬರಿಬಹುದು. ಓಕೆ, ಸೊ ಇದರಲ್ಲಿ ನೀವು ಕ್ಲೋರಿನ್ ಆಟಮ್ನ ರಿಪ್ಲೇಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಫಸ್ಟು ಯಾವ್ಯಾವ ಡಿಫ್ರೆಂಟ್ ಕಾರ್ಬನ್ ಅಂತ ಚೆಕ್ ಮಾಡೋಣ. ಇದು ಒಂದು ಕಾರ್ಬನ್, ಒಂದು ರೀತಿಯಾದಂಥ ಕಾರ್ಬನ್. ಇದು ಹಾಗೂ ಇದರಲ್ಲಿ ಪಕ್ಕ ಸೇಮ್ ಇರೋದ್ರಿಂದ ಇದು CH3 ಪಕ್ಕ ಇಲ್ಲಿ ಕಾರ್ಬನ್ ಇದೆ, ಅದ್ರ ಪಕ್ಕ CH ಇದೆ. ನಾವು ಈ ಕಾರ್ಬನ್ನ ಚೆಕ್ ಮಾಡಿದ್ರೆ ಇದ್ರ ಪಕ್ಕ ಒಂದು CH ಇದೆ, ಅದ್ರ ಪಕ್ಕ CH ಇದೆ. ಹಾಗಾಗಿ ಈ 2 ಕಾರ್ಬನ್ಗಳು ಸೇಮ್ ಕಾರ್ಬನ್ ಆಟಮ್. ಸೊ ಫಸ್ಟ್ ಅಂತ ತಗೊಳ್ಳೋಣ. ಹಾಗೂ ಇದು ಡೆಫಿನೆಟ್ಲಿ ಡಿಫ್ರೆಂಟ್ ಕಾರ್ಬನ್, ಬಿಕಾಸ್ ಒಂದು ಕಡೆ CH ಇದೆ, ಇನ್ನೊಂದು ಕಡೆ CH ಇದೆ, ಒಂದು ಕಡೆ H ಇದೆ, ಇನ್ನೊಂದು ಕಡೆ CH ಇದೆ. ಸೊ ಇಟ್ ಈಸ್ ಡಿಫ್ರೆಂಟ್. ಹಾಗೂ ಈ ಕಾರ್ಬನ್ ಕೂಡ 3rd ಕಾರ್ಬನ್, ಯಾಕಂದರೆ 2 ಕಡೆ ಹೈಡ್ರೋಜನ್ ಇದೆ, ಒಂದು ಕಡೆ CH3 CH ಇದೆ, ಇನ್ನೊಂದು ಕಡೆ ಬರೀ CH ಇದೆ. ದಿಸ್ ಇಸ್ 3rd ಕಾರ್ಬನ್ ಆ್ಯಂಡ್ ದಿಸ್ ಇಸ್ ದ 4th ಕಾರ್ಬನ್, ಬಿಕಾಸ್ 3 ಕಡೆ ಹೈಡ್ರೋಜನ್ ಇದೆ, ಒಂದು ಕಡೆ R ಗ್ರೂಪ್ ಇದೆ. ಹಾಗಾಗಿ ದಿಸ್ ಇಸ್ 4th ಕಾರ್ಬನ್ ಆಟಮ್. ಸೊ ಈಗ ನಾವು ಏನು ಡಿಸ್ಟಿಂಗ್ವಿಷ್ ಮಾಡಿದ್ದೀವಲ್ವ 4 ಕಾರ್ಬನ್ ಆಟಮ್, ಸೊ 4 ಪ್ರಾಡಕ್ಟ್ನ ನಾವು ಬರಿಬೇಕು. ಈಚ್ ಟೈಮ್ ಒಂದೊಂದು ಕ್ಲೋರಿನ್ ಆಟಮ್ನ ಹೈಡ್ರೋಜನ್ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಯೂಸ್ ಮಾಡಬೇಕು. ಸೊ ನಾವಿಲ್ಲಿ ಬರೆದ್ರೆ, ಸೊ ಇದು ಮೊದಲನೇ ಕಾಂಪೌಂಡ್. ಓಕೆ, ಸೊ ಅಥವಾ ಈ 2 ಕಾಂಪೌಂಡ್ಗಳು ಕೂಡ ಸೇಮೇನೆ. ನೀವು ನೇಮ್ ಮಾಡಿದರೆ ನಿಮಗೆ ಗೊತ್ತಾಗ್ತದೆ. ಸೊ ಇದನ್ನು ನೀವು ನೇಮ್ ಮಾಡಿ, ನಿಮಗೆ ಆಲ್ರೆಡಿ ನಾಮನ್ಕ್ಲೇಚರ್ ನೀವು ಕಲ್ತಿರೋದ್ರಿಂದ ಈ 2 ಕಾಂಪೌಂಡ್ನ ನೇಮ್ ಮಾಡಿ ಆ್ಯಂಡ್ ಚೆಕ್ ಮಾಡಿ ಆ 2 ಕಾಂಪೌಂಡ್ ಸೇಮಾ ಅಥವಾ ಡಿಫ್ರೆಂಟಾ ಅಂತ. ಇದು ಮೊದಲನೇ ಕಾಂಪೌಂಡ್. ಎರಡನೇ ಕಾಂಪೌಂಡ್ CH3 CH3. ಓಕೆ, ಸೊ ಇಲ್ಲಿ ನಾವು ಹೈಡ್ರೋಜನ್ ಆಟಮ್ನ ಕ್ಲೋರಿನ್ ಇಂದ ರಿಪ್ಲೇಸ್ ಮಾಡಬೇಕು. CH2 CH3. ಹಾಗೆ ಅದನ್ನು ಕೂಡ ನೇಮ್ ಮಾಡಿ. 3rd ಒನ್ CH3 CH3 CHCl CH3. ಹಾಗೂ 4th ಕಾಂಪೌಂಡ್ CH3 CH3 H CH2 CH2 Cl. ಸೊ ಈ ರೀತಿಯಾದಂಥ 4 ಐಸೋಮರ್ಸ್, ಒಂದು ಕ್ಲೋರಿನ್ ಕಂಟೈನಿಂಗ್ ಕಾಂಪೌಂಡ್ಸ್ ನಮಗೆ ಸಿಗತ್ತೆ. ಸೊ ಲಾಸ್ಟ್ ಕ್ವೆಶ್ಚನ್, ಡ್ರಾ ದ ಸ್ಟ್ರಕ್ಚರ್ ಆಫ್ ಮೇಜರ್ ಮೋನೋಹ್ಯಾಲೋ ಪ್ರಾಡಕ್ಟ್ ಇನ್ ಈಚ್ ಆಫ್ ದ ಫಾಲೋಯಿಂಗ್. ಸೊ ನಾವಿಲ್ಲಿ ಆಲ್ಕೋಹಾಲ್ ಗ್ರೂಪ್ ಇದೆ, ಥಯೋನಿಲ್ ಕ್ಲೋರೈಡ್ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಡೈರೆಕ್ಟಾಗಿ ನಾವೇನು ಬರಿಬೋದು, ಸೊ ಈ ರೀತಿಯಲ್ಲಿ ಬರ್ಕೊಳ್ತಾ ಹೋಗ್ಬೋದು. ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ದಿ ಪ್ರಾಡಕ್ಟ್ ಫಾರ್ ದಿಸ್ ಒನ್. ಸೊ ಇಲ್ಲಿ ನೋಡಿ, ಇದು ಫಿಂಕಲ್ಸ್ಟೈನ್ ರಿಯಾಕ್ಷನ್, ಅಯೋಡೈಡ್ ಇದೆ. ಓಕೆ, ಸೊ ಇಲ್ಲಿ ಡೈರೆಕ್ಟಾಗಿ ಬ್ರೋಮಿನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಎಡಿಷನ್ ರಿಯಾಕ್ಷನ್. ಇಲ್ಲಿ ಹೈಡ್ರೋಜನ್ ಅಯೋಡೈಡ್ನ ಯೂಸ್ ಮಾಡ್ತಿದ್ದಾರೆ. ದಿಸ್ ಈಸ್ ಎಲೆಕ್ಟ್ರೋಫಿಲಿಕ್ ನಾವು ಯೂಸ್ ಮಾಡಬಹುದು, ಅಥವಾ ಇಲ್ಲಿ ಆ್ಯಂಟಿ ಮಾರ್ಕೋನಿಕೋಫ್ಸ್ ರೂಲ್. ಓಕೆ, ಸೊ ಆ ರೀತಿಯಾಗಿ ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ಆ್ಯಂಡ್ ಇದರಲ್ಲಿ ಡೈರೆಕ್ಟಾಗಿ ಆಲ್ಕೇನ್ ಯೂಸ್ ಮಾಡಿದ್ದಾರೆ. ಸೊ
ದಟ್ ಈಸ್ ಟಾಲಿನ್ ಕಲ್ತಿದ್ವಲ್ಲ ಅದೇ ರೀತಿಯಲ್ಲಿ instead of toluene they have given this one ethyl group containing compound and nitro group is also there. ಸೊ ಅದಕ್ಕೆ ಒಂದು ಪ್ರಾಡಕ್ಟ್ ಹೈಡ್ರೋಜನ್ನ ನಾವು ಬ್ರೋಮಿನಿಂದ ರಿಪ್ಲೇಸ್ ಮಾಡಬೇಕು. ಸೊ ಹಾಗೂ ಇಲ್ಲಿ 2 ಆಲ್ಕೋಹಾಲ್ ಗ್ರೂಪ್ ಇದೆ. ಸೊ ಹಾಗಾಗಿ ನಾವು ಎರಡೂ ಕಡೆನೂ ಕೂಡ ಕ್ಲೋರಿನ್ ಆಟಮಿಂದ ರಿಪ್ಲೇಸ್ ಮಾಡಬೇಕು. ಸೊ ಹೀಗೆ ಇದನ್ನು ನೀವು ಟ್ರೈ ಮಾಡಿ. ಸೊ ಫಾರ್ ವಿ ಲರ್ನ್ಡ್ ದಿ ಸಿಂಥಸಿಸ್ ಆ್ಯಸ್ ವೆಲ್ ಆಸ್ ಕಲ್ತಿರೋ ಕಾನ್ಸೆಪ್ಟ್ ಮೇಲೆ ಕೆಲವೊಂದು ಕ್ವೆಶನ್ಗಳನ್ನ ಸಾಲ್ವ್ ಮಾಡಿದ್ವಿ. Thank you so much.